ವಾಚು, ಉಂಗುರ, ಚೈನು ಉಡುಗೊರೆಯಾಗಿ ಪಡೆಯುವಂತಹ ನಿರ್ದೇಶಕ ನಾನಲ್ಲ ಅಂತ ಹೇಳಿ ತುರುವೇಕೆರೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಲಿಂಗಪ್ಪ ಅವರು ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು, ತಾಲೂಕಿನ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದು, ತಾಲೂಕಿನ ಸೊಸೈಟಿಗಳಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಣವನ್ನು ಪಡೆದಿದ್ದಾರೆ ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡಿದಂತಹ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಪಂಚಾಕ್ಷರಿ ಹಾಗೂ ಇತರರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಲಾಗುತ್ತೆ ಅಂತ ಹೇಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಅವರು ಹೇಳಿದ್ದಾರೆ. ಈ ವೇಳೆ ಟಿಎಪಿಎಂಎಸ್ ಅಧ್ಯಕ್ಷರಾದ ರಮೇಶ್ ಗೌಡ, ಯೂನಿಯನ್ ಬ್ಯಾಂಕ್ ನಿರ್ದೇಶಕರಾದ ವಿಜಯ್ ಕುಮಾರ್, ತೊರೆಮಾವಿನಹಳ್ಳಿ ಸೊಸೈಟಿ ಅಧ್ಯಕ್ಷರಾದ ಓಂಕಾರ ಮೂರ್ತಿ, ಕಳ್ಕೆರೆ ಸೊಸೈಟಿ ಅಧ್ಯಕ್ಷರಾದಂತಹ ಡಿಪಿ ರಾಜು ಸೇರಿದಂತೆ ಇತರರು ಹಾಜರಾಗಿದ್ದರು. ಅದ್ರ ಜೊತೆಗೆ ಹೇಳ್ತಾರೆ ಹಂಗೆ ಹಿಂಗೆ ದುಡ್ಡು ತಾಡ್ತಂತೆ. ಭಗವಂತ ನಾಳೆ ನಾನು ಯಾವ ಸೊಸೈಟಿ ಉಂಗುರ ಬ್ರಾಸ್ಲೆಟ್ ಕೇಳಿಲ್ಲ ಸ್ವಾಮಿ, 10 ರೂಪಾಯಿ ದುಡ್ಡು ನಾನು ಕೇಳಿಲ್ಲ. ಅದು ನಮ್ಮ ಜನಕ್ಕೂ ಗೊತ್ತಿದೆ. ಅವ್ರು ಯಾರ್ಯಾರ್ದು ಆಮೇಲೆ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡೋದು ನಡಿಬೇಕಾದ್ರೂ ಕೂಡ ಎಲ್ಲ ಒಳಗೆ ಕಳಿಸ್ತಿದ್ದಾರೆ ಯಾರು ಅಂತ ನಮ್ಗೆ ನಮ್ಮ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ. ನೇರವಾಗಿ ಅವರೇ ಕುಂತ್ಕೊಂಡು ಮಾಡಿ ಪ್ರೆಸ್ ಮೀಟ್ ಬೇಡ ಅಂತ ಹೇಳಿದ್ವಿ ನಾವು. ನನ್ನ ತಪ್ಪಿದ್ರೆ ನೇರವಾಗಿ ಖಂಡಿಸ್ತೀವಿ. ಅದಕ್ಕೆ ಬಿಟ್ಬಿಟ್ಟು ಬೇರೆಯವ್ರನ್ನ ಅಮಾಯಕರನ್ನೆಲ್ಲ ಯಾಕೆ ಬಲಿ ಕೊಡ್ಬೇಕು ಅಂತ ಹೇಳ್ತಾ, ಮತ್ತು ತಂಡಗದಲ್ಲಿ ಅವ್ರು ಯಾವ ಸತ್ತಿರವು ಹಳೆ ಪಾಡಿ ತಂದ್ಬಿಟ್ಟು ಅವನು ನಮ್ಮ ರಘು ಅವರು ಮಾಡಿದ್ದಾರೆ. ನೇರವಾಗಿ ಅವ್ರು ಮೀಟಿಂಗ್ ಕರೀಲಿ, ಸೊಸೈಟಿಗೆ ಹೋಗ್ತೀನಿ, ಸೊಸೈಟಿಲಿ ಅವ್ರಿಗೆ ಉತ್ತರ ಕೊಡ್ತೀನಿ. ಏನು ಪತ್ರಿಕೆ ತಗೊಂಡ್ ಬರೋದಕ್ಕಿಲ್ಲ. ನಾನು ನಿರ್ದೇಶಕನಾಗೋದಕ್ಕೆ ಮೊದಲು 42 ಕೋಟಿ ಸಾಲ ಇತ್ತು ಸ್ವಾಮಿ. ನಾನು ನಿರ್ದೇಶಕನಾದ ಮೇಲೆ 88 ಕೋಟಿ ಸಾಲ ಇದೆ. ಈಗ 8,90,00,000 ಆಲ್ರೆಡಿ ಮಂಜೂರಾಗಿದೆ. ಜೊತೆಗೆ ನಮ್ಮ ಅಧ್ಯಕ್ಷರೇ ಪ್ರತಿಯೊಂದು ಕಡೆನೂ ಹೇಳಿದ್ದಾರೆ, ಮಧುಗಿರಿ ಬಿಟ್ರೆ ತುರುವೇಕೆರೆನ ಹೈಯೆಸ್ಟ್ ಸಾಲ, ಸಿದ್ಧಗಂಗಾ ಸೆಲೆಕ್ಷನ್ ತಾಡೋಕ್ಕನೆ ನಮ್ಮ ಕರ್ತವ್ಯ ಅದು. ನನಗೆ ನೀವೆಲ್ಲ ಓಟ್ ಹಾಕಿ ಕಳಿಸಿರೋದು ಯಾಕೆ ಹೇಳಿ? ಏನೋ ನಮ್ಮ ತಾಲೂಕು ಏನೋ ಮಾಡ್ಲಿ ಅಂತ. ಖಂಡಿತವಾಗ್ಲೂ ಯಾವ ಸೊಸೈಟಿನೂ ಕೂಡ 2 ಕೋಟಿಗಿಂತ ಕಮ್ಮಿ ಇಲ್ಲ ಸ್ವಾಮಿ. 2 ರಿಂದ 6 ಕೋಟಿವರೆಗೂ ಸಾಲ ಇದೆ ಒಂದೊಂದು ಸೊಸೈಟಿಗೆ. ಅವ್ರ ಕಾಲದಲ್ಲಿ 1,80,00,000 ಅದು ಬೇಡ ಸ್ವಾಮಿ. ಬೈದ್ರು ಈ ಸೊಸೈಟಿಯಲ್ಲಿ ಯಾರೋ ಬಂದಿದ್ರೆ ಕೇಳಿ ನೋಡಿ. ಅವ್ರ ಸೊಸೈಟಿನೇ ಮುಳುಗಿಸಿದ್ರು. ಅವರು ಆ ಸೊಸೈಟಿ ಎಲಿಜಿಬಲ್ ಇಲ್ದಂಗೆ ಮಾಡಿದ್ರು. ನಾವು ಕನ್ವಿನ್ಸ್ ಮಾಡಿ ರಾಜಣ್ಣವ್ರನ್ನ, ಇಲ್ಲ ಸರ್ ಆತರ ದಯವಿಟ್ಟು ತುರುವೇಕೆರೆಯಲ್ಲಿ ಏನಾರು ಇದ್ರೆ ರುದ್ರಪ್ಪರ ಮೇಲೆ ಚಾಡಿ ಹೇಳಿದ್ರು, ರುದ್ರಪ್ಪರನ್ನ ಕೆಟ್ಟರು ಮಾಡಿರಲಿ. ಅಲ್ಲಿಂದ ನಮ್ಮ ಮಾಜಿ ಶಾಸಕರು ನಂಜೇಗೌಡರು ಕಾರ ನಡುವೊಳಗಿಡಿದ್ರು. ಬೈತರಸಳ್ಳಿ ಸೊಸೈಟಿ ಮೇಲೆ ಸೊಸೈಟಿನ ಮುಳುಗ್ಸಕ್ ಹೋದ್ರು. ಭಗವಂತನ ಸತ್ಯವಾದ 24 ಸೊಸೈಟಿಲಿ ಒಂದು ಸೊಸೈಟಿ ಅಥವಾ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಸಾರ್ವಜನಿಕರು ನನ್ನ ಬಗ್ಗೆ ಅಂತ ಆಪಾದನೆ ಇದ್ರು ದಯವಿಟ್ಟು ಹೇಳಿ. ನಾನು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿದ್ದೇನೆ. ಜೊತೆಗೆ ಇನ್ನೂ ಹೆಚ್ಚಿಗೆ ಅವರು ಹೇಳಿರುವಂತ ನಾನೇನು ಎದುಗೊಂಡಲ್ಲ. ಇನ್ನೂ ನನ್ನ ಶಕ್ತಿ ಮೀರಿ ನಮ್ಮನ್ನು ನಂಬಿಕೊಂಡಿರ್ತಕ್ಕ ನಮ್ಮ 24 ಸೊಸೈಟಿಗೆ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿರೋ ನಮ್ಮೆಲ್ಲರಿಗೂ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.